ಮಾಡ್ತಾ ಇದ್ದೀವಿ. ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಈ ವರ್ಷ ನಿಮ್ಮ ಪ್ರೊಬ್ಯಾಬಿಲಿಟಿಯಲ್ಲಿ 2 ಮಾರ್ಕಿನ 2 ಪ್ರಶ್ನೆಗಳು ಬರ್ತಾವೆ. ಒಂದು ಕಂಡೀಷನ್ ಪ್ರೊಬ್ಯಾಬಿಲಿಟಿ ಮೇಲೆ ಬರ್ತದೆ, ಆ ವಿಡಿಯೋ ಈಗಾಗಲೇ ಅಪ್ಲೋಡ್ ಆಗಿದೆ, ಆ ವಿಡಿಯೋ ನೋಡ್ರಿ. ಇದಾದ ನಂತರ ಇದ್ರ ಮೇಲೆ ಒಂದು ಬರ್ತದೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ. ನೋಡ್ರಿ, 2 cards are drawn at random and without replacement from a pack of 52 cards. 52 playing cards ಅದಾವ. ಸೊ ಆ ಪ್ಲೇಯಿಂಗ್ ಕಾರ್ಡ್ಸ್ ಒಳಗೆ 2 ಕಾರ್ಡ್ ತಗೊಂಡಿದ್ದಾರೆ. ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಬೋತ್ ದ ಕಾರ್ಡ್ಸ್ ಆರ್ ಬ್ಲಾಕ್. 2 ಕಾರ್ಡ್ ತಗೊಂಡಿದ್ದಾರೆ, ಒಂದಕ್ಕಿಂತ ಒಂದು ಇಂಡಿಪೆಂಡೆಂಟ್ ಅದಾವ. ಸೊ 52 ಕಾರ್ಡ್ ನಾವು ಒಂದೇ ಕಾರ್ಡ್ ತಗೊಂಡು ತಿಳ್ಕೊರಿ. ಸೊ ವಿದೌಟ್ ರಿಪ್ಲೇಸ್ಮೆಂಟ್ ಫೈಂಡ್ ಆ ಕಾರ್ಡ್ ಇಡುವುದಿಲ್ಲ, ಕಾರ್ಡ್ ಇರ್ಲಾರ್ದನ ಇನ್ನೊಂದು ಕಾರ್ಡ್ ತಗೋತನು, ಅವಾಗ 2 ಕಾರ್ಡ್ ಬ್ಲಾಕ್ ಆಗೋ ಚಾನ್ಸ್ ಎಷ್ಟ. ಸೊ ಇಂಥ ಪ್ರಶ್ನೆ ಬಂದಾಗ ನಾವು ಸೊಲ್ಯೂಷನ್ ಮಾಡ್ಕೊಳ್ಳೋಣ ಈಗ. ಸೊ ಇಲ್ಲಿ ಏನ್ ಮಾಡ್ಕೋತೀವಿ ನೋಡ್ರಿ, ಟೋಟಲ್ ಚಾನ್ಸಸ್ 2 cards are drawn at random and without replacement. ಟೋಟಲ್ ಪ್ಲೇಯಿಂಗ್ ಕಾರ್ಡ್ಸ್ ಎಷ್ಟು 52. ಪ್ಲೇಯಿಂಗ್ ಕಾರ್ಡ್ಸ್ ಎಷ್ಟು ಟೋಟಲ್ ಎಷ್ಟು ಅದಾವು, ದಟ್ ಈಸ್ n of s 52 ಅದಾವ. ಓಕೆ, n of s is 52 ಅದ. ಸೊ ನಮಗ್ ಬೇಕಾದ ಕಾರ್ಡ್ ಯಾವುದು, both the cards are black. ನಮಗ್ ಬೇಕಾದ ಕಾರ್ಡ್ ಯಾವ್ದ್ರಿ, ಬ್ಲಾಕ್ ಕಾರ್ಡ್ಸ್. ಬ್ಲಾಕ್ ಕಾರ್ಡ್ ಎಷ್ಟು ಅದಾವ, ಬ್ಲಾಕ್ ಕಾರ್ಡ್ಸ್ n of b ಅನ್ರಿ 26 ಅದಾವ. 2 ಕಾರ್ಡ್ ಬ್ಲಾಕ್ ಇರಬೇಕು. ಒಂದೇ ಕಾರ್ಡ್ ತೆಗೆದ ಮ್ಯಾಗ ಅದು ಬ್ಲಾಕ್ ಬರಬೇಕು, ನೆಕ್ಸ್ಟ್ ಕಾರ್ಡ್ ತಗೊಂಡಾಗ ಬ್ಲಾಕ್ ಬರಬೇಕು. ಓಕೆ, ಸೊ ನಾನು ಏನಂತನ ಲೆಟ್ ಬಿ ಬಿ ಬ್ಲಾಕ್ ಕಾರ್ಡ್. 2 ಬ್ಲಾಕ್ ಕಾರ್ಡ್ ಆದು ಅಂದ್ರೆ 2 ಬ್ಲಾಕ್ ಕಾರ್ಡ್ ಅಂದ್ರೆ ಯಾವ್ಯಾವ್ರಿ, ಪಿ ಆಫ್ ಬಿ ಬಿ 2 ಬ್ಲಾಕ್ ಕಾರ್ಡ್ ಬರೋ ಚಾನ್ಸ್, ಅಥವಾ B1 B2 ಅಂತ ತಗೋಬಹುದು. ಮೊದಲೇ ನೋಡ್ರಿ, ಮೊದಲೇ ಬ್ಲಾಕ್ ಕಾರ್ಡ್ ಬರ್ಬೇಕಂದ್ರೆ 26 ಕಾರ್ಡ್ ಅದಾವು, 52 ಕಾರ್ಡ್ ಅದಾವ, 26/52 ಆಯ್ತು. ನೆಕ್ಸ್ಟ್ ಟೈಮ್ ನೋಡ್ರಿ, ನೆಕ್ಸ್ಟ್ ಟೈಮ್ ಈಗ ಒಂದು ಬ್ಲಾಕ್ ಕಾರ್ಡ್ ತಗದೆ ನಾನು, 52 ಕಾರ್ಡ್ಸ್ ಇದ್ದು ಒಂದು ಬ್ಲಾಕ್ ಕಾರ್ಡ್ ತಗದೆ ಅಂದ್ರೆ ಇನ್ನು 51 ಕಾರ್ಡ್ಸ್ ಉಳಿತಾವು. ಬ್ಲಾಕ್ ಕಾರ್ಡ್ 25 ಉಳಿತಾವು ಆ 51, ಯಾಕಂದ್ರೆ ಒಂದು ಆಲ್ರೆಡಿ ತೆಗೆದಿರ್ತೀವಿ. ಓಕೆ, ಸೊ 25/51. ಸೊ ಇವನ್ನೆರಡು ಮಲ್ಟಿಪ್ಲೈ ಮಾಡ್ರಿ, 52 into 51 ಮಾಡ್ರಿ, 26 into 25 ಮಾಡ್ರಿ. ನೀವು ಕ್ಯಾಲ್ಕುಲೇಟ್ ಮಾಡಿ ಬರೀಬಹುದು. ಸೊ ನೋಡ್ರಿ, ಎಷ್ಟು ಆಗ್ತದೆ, 25 into 25 625 plus ಮಾಡಿದ ಮ್ಯಾಗ 25/102. This is our final answer. So please note it down. So my dear students, so 26 ones are 26 twos are 1/2 into 25/51. So 25 ones are 25, 51 twos are 102. So ಇದೇ ತರ ಕೂಡ ಮಾಡಬಹುದು. ಇಷ್ಟು ಲೆಂಥಿ ಮಾಡೋದಕ್ಕಿಂತ ಈಗ ಕೂಡ ಮಾಡಬಹುದು. ಓಕೆ, ನೋಟ್ ಇಟ್ ಡೌನ್. ಈ ಸೆಕೆಂಡ್ ಕ್ವೆಶ್ಚನ್ ಇದೆ ನೋಡ್ರಿ, ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮಗ, ಇಂಡಿಪೆಂಡೆಂಟ್ ಇವೆಂಟ್ಸ್ ಹೌದು ಅಲ್ಲೋ ಚೆಕ್ ಮಾಡಬೇಕು. ಹಂಗೆ ಚೆಕ್ ಮಾಡಬೇಕಾದ್ರೆ ನಮ್ಗೆ ಫಾರ್ಮುಲಾ ಗೊತ್ತಿರಬೇಕು. P of A intersection B equal to P of A into P of B, ಅಥವಾ P of A into P of B is equal to P of A intersection B. ಹಂಗಿತ್ತಂದ್ರ ಇವೆಂಟ್ಸ್ ಇಂಡಿಪೆಂಡೆಂಟ್ ಇದ್ದಾಗ, ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಅಲ್ಲಂದಾಗ. ಅಂದ್ರೆ ನಾವಿಲ್ಲಿ 2 ಇವೆಂಟ್ ಕೊಟ್ಟಿರ್ತಾರ. ಸೊ P of A ಮತ್ತು P of B ಅನ್ನ ಫೈಂಡ್ ಔಟ್ ಮಾಡಬೇಕು, ಮುಂದೆ ಅವೆರಡು ಇಂಟರ್ಸೆಕ್ಷನ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ P of A ಮತ್ತು P of B ಮಾಡ್ಕೋಬೇಕು, P of A intersection B ಮಾಡ್ಕೋಬೇಕು. LHS equal to RHS ಇತ್ತಂದ್ರ ಇವೆರಡು ಇವೆಂಟ್ಸ್ ಇಂಡಿಪೆಂಡೆಂಟ್ ಇದ್ದಾಗ. ಇಲ್ಲಿ ನೋಡ್ರಿ, ಫೇರ್ ಕಾಯಿನ್ ಅಂಡ್ ಅನ್ ಅನ್ಬಯಾಸ್ಡ್ ಡೈ ಆರ್ ಟಾಸ್ಡ್. ಒಂದು ಡೈ ತಗೊಂಡಾರ, ಯಾವಾಗಲೂ ಕ್ವಶನ್ ಹೇಳೋದ್ನ ಫೇರ್ ಕಾಯಿನ್ ಅನ್ಬಯಾಸ್ಡ್ ಡೈ ಅಂತ ಹೇಳ್ತಾರ. ಅಂದ್ರೆ ಕಾಯಿನ್ ರಾಂಗ್ ಇರಬಾರ್ದು, ಫೇರ್ ಆಗಿ ಇರಬೇಕು, ಕ್ವಶನ್ ಕ್ಲಿಯರ್ ಆಗಿರ್ಬೇಕಂತ. ಫೇರ್ ಕಾಯಿನ್ ಡೈ ಅಂದ್ರೆ ಎಲ್ಲಾ ಕಡೆ 1 2 3 4 5 6 ಪ್ರಾಪರ್ ಆಗಿ ಬರ್ದಿರ್ಬೇಕು. ಅಂತದಕ್ಕೆ ಒಂದು ಅನ್ಬಯಾಸ್ಡ್ ಅಂತ ಕರೀತಾರೆ. ಎಲ್ಲರಿ ಒಂದು 2 ಸೈಡಿಗೆ 4 5 ಹಿಂಗ್ ಬರ್ದ ಅದಕ್ಕೆ ಬಯಾಸ್ಡ್ ಡೈ ಅಂತಾರ. ಅದು ಕ್ಲಿಯರ್ ಕ್ವಶನ್ ಇರ್ತದ. ಫೇರ್ ಕಾಯಿನ್ ಅಂಡ್ ಅನ್ಬಯಾಸ್ಡ್ ಡೈ ಆರ್ ಟಾಸ್ಡ್. A be the event head appears on the coin. Solution ನೋಡ್ರಿ, A ಅನ್ನೋದೊಂದು ಇವೆಂಟ್ ಅದ. ಅದೇನದ A ಇವೆಂಟ್, head appears on the coin. A ಏನದ ರೀ, head appears on the coin. ಮೊದಲೇ ನಾವು ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳೋಣ. ವಾಟ್ ಈಸ್ ಅವರ್ ಸ್ಯಾಂಪಲ್ ಸ್ಪೇಸ್ ನೋಡ್ರಿ. ಸ್ಯಾಂಪಲ್ ಸ್ಪೇಸ್ ಏನಾಗ್ತದ ನೋಡ್ರಿ, ಟೋಟಲ್ ಆಗಿ ಒಂದು ಕಾಯಿನ್ ತುರಿದಾರ, ಒಂದು ಡೈ ತುರಿದಾರ. ಕಾಯಿನ್ ತುರಿದಾಗ ಹೆಡ್ ಟೇಲ್ ಎರಡು ಚಾನ್ಸ್, ಡೈ ಒಳಗೆ 1 2 3 4 5 6. ಸೊ ಯಾವ ಬರ್ತಾವು, H1 H2 H3 H4 H5 H6 ಇವು ಬರ್ತಾವ. ಇದ್ರ ಜೊತೆಗೆ T1 T2 T3 T4 T5 T6. ಇದು ನೀವು ಕಾಮಾ ಕೊಟ್ಟು ಕೂಡ ಬರ್ಕೋಬಹುದು. H1 H2 ಹಿಂಗೂ ಕೂಡ ಬರೀಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಇದು ಸ್ಯಾಂಪಲ್ ಸ್ಪೇಸ್ ಆದ. A is the event. A ಕೊಟ್ಟಿದ್ದಾರೆ ಆಲ್ರೆಡಿ, ಹಿಂಗಾಗಿ ನಾವು ಡೈರೆಕ್ಟ್ ಸೆಟ್ ಬರ್ಕೊಂಡ್ಬಿಟ್ಟು ಹೆಡ್ ಅಪಿಯರ್ಸ್ ಆನ್ ದ ಕಾಯಿನ್. ಕಾಯಿನ್ ಮೇಲೆ ಹೆಡ್ ಬೀಳೋ ಚಾನ್ಸ್ ನೋಡ್ರಿ. ಇಲ್ಲಿ n of s ಎಷ್ಟು ಅದು ಅದನ್ನ ಬರ್ಕೊಂಡ್ಬಿಡ್ರಿ. n of s 12 ಆತು. A is a event that head appears on the coin. ಇದ್ರೊಳಗೆ ಎಲ್ಲೆಲ್ಲಿ ಹೆಡ್ ಅದಲ್ರಿ ಅವನಷ್ಟ ಬರ್ಕೋರಿ. ನೀವು ಹಿಂದಿನ ವಿಡಿಯೋ ದಯವಿಟ್ಟು ನೋಡ್ರಿ, ಅದು ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಕಂಡೀಷನ್ ಪ್ರೊಬ್ಯಾಬಿಲಿಟಿ, ಸೊ ಅದನ್ನ
ಅರ್ಥ ಮಾಡ್ಕೊಂಡ್ರೆ ಇದು ಈಸಿಯಾಗಿ ಅರ್ಥ ಆಗ್ತದೆ. ಸೊ ಏನು ಹೆಡ್ ಅಪಿಯರ್ಸ್ ಆನ್ ದ ಕಾಯಿನ್, ಎಲ್ಲಾ ಕಾಯಿನ್ ಮೇಲೆ ಎಲ್ಲಿ ಹೆಡ್ ಅದ ನೋಡ್ರಿ ಅವನಷ್ಟೇ ಬರ್ಕೋಬೇಕು. ಸೊ ಅದರ ಅರ್ಥ ಏನಾಯ್ತು, ದಿಸ್ ಇಸ್ ಎನ್ ಆಫ್ ಎ. ಎನ್ ಆಫ್ ಎ ಎಷ್ಟದು 6 ಅದು. ಬಿ ಇಸ್ ದ ಇವೆಂಟ್. ಬಿ ಏನದ ನೋಡ್ರಿ ಇವೆಂಟ್ 3 ಆನ್ ಅ ಡೈ. ಡೈ ಮೇಲೆ 3 ಬಿದ್ದಿರ್ಬೇಕಂದ್ರೆ ಇವೆರಡು ಅದಾವ ನೋಡ್ರಿ H3 T3 3 ಇರಬೇಕು. 3 ಇರು 2. ಸೊ ಅವನು ಎರಡು ಬರ್ಕೋತೀನಿ ನಾನು H3 T3. ಸೊ ಅವೆರಡು ಇವೆಂಟ್, ದಟ್ ಈಸ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 2 ಆಯ್ತು. ಎನ್ ಆಫ್ ಎ ಸಿಕ್ತು, ಎನ್ ಆಫ್ ಬಿ ಸಿಕ್ತು ನಮಗೆ. ನಮ್ಗೆ ಈಗ ಏನ್ ಬೇಕು, LHS ತಗೋತು ನಾನು P of A into P of B. P of A into P of B ತಗೊಂಡ್ರಿ, P of A ಎಷ್ಟು ಆಗ್ತದೆ ನೋಡ್ರಿ. P of A ಅಂದ್ರೆ N of A by N of S, N of A by N of S. P of A ಅಂದ್ರೆ P of B ಅಂದ್ರೆ N of B by N of S. ಹೌದಾ? N of A ಎಷ್ಟು ಅದ ನೋಡ್ರಿ ಇಲ್ಲಿ, N of A 6 ಅದ, N of S 12 ಅದ. 6 by 12 into P of B, that is N of B 2 ಅದ, N of S 12 ಅದ. 2 upon 12. 6 ones are 6 twos are 2 ones are 2 ones are. So 1 upon 12 ಆಯ್ತು. ಆನ್ಸರ್ ಎಷ್ಟು ಬಂತು ನಮ್ದ, P of A into P of B 1 upon 12 ಆಯ್ತು. ಬೇಕಾದ್ರೆ ನೀವು 1 ಅನ್ಕೋಬಹುದು. ಹೌದಾ? ಈಗ ನಮ್ಗೆ RHS ತಗೊಳ್ಳೋಣ. ಅದನ್ನ ನಾವು ಪ್ರೂವ್ ಮಾಡಬೇಕಾದದ್ದು ಎಲ್ಲಿ ಒಂದು LHS RHS ಅಂತ ಗಾಬರಿ ಬರೋದು. ನಾವು ಏನು ಪ್ರೂವ್ ಮಾಡ್ಬೇಕು, ಸ್ಟಾರ್ಟಿಂಗ್ ಹೇಳಿದ್ದೀನಿ ನಾನು ನಿಮಗೆ. P of A into P of B is equal to P of A intersection B. ಹಿಂಗ ಪ್ರೂವ್ ಮಾಡಿದಾಗ ಎರಡು ಇವೆಂಟ್ಸ್ ಗಳ ಇಂಡಿಪೆಂಡೆಂಟ್ ಇರ್ತಾವ ಅಂತ ಅದರ ಅರ್ಥ. ಸೊ ಈಗ ನೋಡ್ರಿ, P of A intersection B ಅಂದ್ರೆ ಏನದ, N of A intersection B divided by N of B. ಮೊದಲ ನಾವು ಇಲ್ಲಿ N of A intersection B ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ, A ಅದ B ಅದ, ಇವೆರಡರ ಇಂಟರ್ಸೆಕ್ಷನ್ ಯಾವ್ದು ಅದ ರೀ, H3 ಒಂದ ಅದ. ಸೊ ನಾನು ಇಲ್ಲಿ A intersection B ಬರ್ಕೋತನೋ ಅದು H3 ಅಷ್ಟ ಆತು. ಸೊ N of A intersection B ಅಂದ್ರೆ ಕೇವಲ ಒಂದು ಟರ್ಮ್ ಇರ್ತದ. ಈ H3 ಟರ್ಮ್ ಒಂದ N of A intersection B ಒಳಗೆ ಬರ್ತದ. ಸೊ N of A intersection B ಅಂದ್ರೆ 1. N of B ಒಳಗೆ ಎಷ್ಟು ಅದಾವ ನೋಡ್ರಿ, P of A intersection B, sorry, N of A intersection B divided by N of S ಫಾರ್ಮುಲಾ. ಸೊ N of S ಒಳಗೆ ಎಷ್ಟು ಅದಾವ ರೀ ಫಾರ್ಮುಲಾ, ಟೋಟಲ್ 12 ಇರ್ತಾವ. ಸೊ 1 by 12 ನೋಡ್ರಿ, ಈಗ LHS ಕೂಡ 1 by 12 ಬಂತು, RHS ಕೂಡ 1 by 12 ಬಂತು. ಅಂದ್ರೆ ಎರಡು ಇವೆಂಟ್ಸ್ ಗಳು ಏನಿದಾವ, ಇಂಡಿಪೆಂಡೆಂಟ್ ಇದಾವ. ಸೊ ಫ್ರಮ್ 1 and 2 P of A into P of B is equal to P of A intersection B. Hence A and B are independent events. ಸೊ ಈ ಟೈಪ್ ನೀವು ಬರೆದ್ರೆ ಅಂದ್ರೆ ನಿಮಗೆ ಕ್ಲಿಯರ್ ಕಟ್ 2 ಮಾರ್ಕ್ಸ್ ಸಿಗ್ತಾವ. A and B are independent events. So very important. P of A ಮತ್ತು P of B is equal to P of A intersection B ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್. ಈ ಕ್ವೆಶ್ಚನ್ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಪ್ಲೀಸ್ ನೋಟ್ ಇಟ್ ಡೌನ್ ಫಾಸ್ಟ್. ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ ನೋಡ್ರಿ. If A and B are two events such that P of A equal to 1 by 4, P of B equal to 1 by 2 and P of A intersection B equal to 1 by 8. Find P not A and not B. Okay, ಇದೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಅನ್ಬೋದು ನಾವು. ಇಲ್ಲಿ ನೋಡ್ರಿ, ಗಿವನ್ ಏನ್ ಕೊಟ್ಟಾರ ನೋಡ್ರಿ, ಸ್ವಲ್ಪ ಲಕ್ಷ ಹೋಗಿರ್ಬೇಕು ನೀವು. ಇಲ್ಲಿ P of A ಕೊಟ್ಟಿದಾರ 1 by 4, P of B ನು ಕೊಟ್ಟಿದಾರ 1 by 2, P of A intersection B ಕೊಟ್ಟಿದಾರ 1 by 8. ನೋಡ್ರಿ, ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕಿದೆ, if A and B are two events such that so find P not A and not B ಅಂತ ಪ್ರೂವ್ ಮಾಡಬೇಕು. P not A and not B ಅನ್ನ ಫೈಂಡ್ ಔಟ್ ಮಾಡಬೇಕು. ಪ್ರೂವ್ ಗಿವ್ ಏನು ಇಲ್ಲ ಇಲ್ಲಿ. ಮೊದಲು P of A ಮತ್ತು P of B ಅನ್ನು ಫೈಂಡ್ ಔಟ್ ಮಾಡ್ಕೊಂಡು ಇದನ್ನ ಎರಡು ಇಂಡಿಪೆಂಡೆಂಟ್ ಅದಾವನ್ನ ಚೆಕ್ ಮಾಡೋಣ. ಚೆಕ್ ಮಾಡಿದ್ಮೇಲೆ ನೋಡ್ರಿ, ಯಾವಾಗಲೂ ಕೂಡ A and B ಇಂಡಿಪೆಂಡೆಂಟ್ ಇವೆಂಟ್ ಆಗಿತ್ತು ಅಂದ್ರೆ A dash and B dash ಕೂಡ ಇಂಡಿಪೆಂಡೆಂಟ್ ಇವೆಂಟ್ ಆಗಿರ್ತಾವ. ಇಲ್ಲಿ ನಾಟ್ A ಅಂದ್ರೆ ಅದರ ಅರ್ಥ ಡ್ಯಾಶ್ ಅಂದಂಗ, A dash ಅಂದಂಗ, ನಾಟ್ B ಅಂದ್ರೆ B dash ಅಂದಂಗ. ಓಕೆ, ಈಗ ನಾನು ಏನ್ ಮಾಡ್ತೀನಿ, P of A into P of B ಮಾಡ್ಕೋತೀನಿ. ನೋಡ್ರಿ, P of A into P of B ಮಾಡಿದ್ರೆ 1 by 4 into 1 by 2 that is equal to 1 by 8 ಆತು. ಮುಂದೆ P of A intersection B ಆಲ್ರೆಡಿ ಅವರು ಕೊಟ್ಟಿದ್ದಾರೆ 1 by 8. ಸೊ ನಾನು ಇಲ್ಲಿ ಏನು ಬರೀತೀನಿ, P of A intersection B is equal to P of A into P of B ಆತಿದು. 1 by 8 can written as P of A into P of B ಯಾಕಂದ್ರೆ ನಾವು ಇಲ್ಲಿ ಆಲ್ರೆಡಿ ಪ್ರೂವ್ ಮಾಡಿವಿ. Hence A and B are independent. Hence A and B are ಏನದು, ಇಂಡಿಪೆಂಡೆಂಟ್ ಅದು. A and B independent ಅದಾವ ಅಂದ್ರೆ ಅದರ ಅರ್ಥ ಏನು, that implies A dash and B dash are also
ಇಂಡಿಪೆಂಡೆಂಟ್. ಎ ಡ್ಯಾಶ್ ಅಂಡ್ ಬಿ ಡ್ಯಾಶ್ ಕೂಡ ಏನಾಗಿರ್ತಾವು ಇಂಡಿಪೆಂಡೆಂಟ್ ಆಗಿರ್ತಾವು. ಸೊ ಯಾಕೆ ಇದನ್ನ ಹೇಳ್ಬೇಕು ನಾವು ಅಂದ್ರೆ ಹಿಂಗೆ ಹೇಳಿದಾಗ ಮಾತ್ರ ನಾವು ಫಾರ್ಮುಲಾ ಅಪ್ಲೈ ಮಾಡ್ಕೊಳಕ್ ಬರ್ತೈತಿ. ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇತ್ತಂದ್ರೆ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್ ಅಂತ ಮಾಡ್ಕೊಳಕ್ ಬರ್ತೈತಿ. ಇಂಡಿಪೆಂಡೆಂಟ್ ಇದ್ರೆ ಮಾತ್ರ ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು. ಈ ಕಾರಣಕ್ಕಾಗಿ ಇವುಗಳನ್ನು ಇಂಡಿಪೆಂಡೆಂಟ್ ಅಂತ ಹೇಳೋದು ಕೂಡ ಇಂಪಾರ್ಟೆಂಟ್. ಈಗ ನಾನು ಇಲ್ಲಿ ಏನ್ ಮಾಡ್ತೀನಿ, ಈ ಪಿ ಆಫ್ ನಾಟ್ ಎ ಫೈಂಡ್ ಔಟ್ ಮಾಡ್ತೀನಿ ನಾನು. ಪಿ ಆಫ್ ನಾಟ್ ಎ ಅಂಡ್ ನಾಟ್ ಬಿ ಅಂದ್ರೆ ಏನ್ರಿ, ಪಿ ಆಫ್ ನಾಟ್ ಎ ಅಂಡ್ ನಾಟ್ ಬಿ ಅಂದ್ರೆ ನಥಿಂಗ್ ಬಟ್ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದಾಗ. ಹೌದಾ? ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್, ಯಾಕಂದ್ರೆ ಇಂಡಿಪೆಂಡೆಂಟ್ ಅಂತ ಹೇಳಿ ನಾವು. ಸೊ ಪಿ ಆಫ್ ಎ ಡ್ಯಾಶ್ ಮಾಡೋದು ಹಂಗಾರ ಪಿ ಆಫ್ ಎ ಡ್ಯಾಶ್ ಅಂದ್ರೆ ಏನಾಗತಿ, 1 ಮೈನಸ್ ಪಿ ಆಫ್ ಎ. 1 ಮೈನಸ್ ಪಿ ಆಫ್ ಎ ಎಷ್ಟದ ನಮ್ದ 1/4 ಅದ ಆಲ್ರೆಡಿ. ಸೊ 1 ಮೈನಸ್ 1/4, 4 1 ಜಾ 4 ಮೈನಸ್ 1 is 3/4. ಪಿ ಆಫ್ ಬಿ ಡ್ಯಾಶ್ ಎಷ್ಟಾಗ್ತದ ನೋಡ್ರಿ, ಪಿ ಆಫ್ ಬಿ ಡ್ಯಾಶ್, ಪಿ ಆಫ್ ಬಿ 1/2 ಅದ. ಸೊ ಪಿ ಆಫ್ ಬಿ ಡ್ಯಾಶ್ ಅಂದ್ರೆ 1 ಮೈನಸ್ ಪಿ ಆಫ್ ಬಿ. ಈ ಫಾರ್ಮುಲಾ ಗೊತ್ತಿರಬೇಕು, ಸ್ಟಾರ್ಟಿಂಗ್ ಫಾರ್ಮುಲಾ ಅದ. ಪಿ ಆಫ್ ಎ ಡ್ಯಾಶ್ ಅಂದ್ರೆ 1 ಮೈನಸ್ ಪಿ ಆಫ್ ಎ, ಪಿ ಆಫ್ ಬಿ ಡ್ಯಾಶ್ ಅಂದ್ರೆ 1 ಮೈನಸ್ ಪಿ ಆಫ್ ಬಿ, ಪಿ ಆಫ್ ಸಿ ಡ್ಯಾಶ್ ಇದ್ರೆ 1 ಮೈನಸ್ ಪಿ ಆಫ್ ಸಿ, ಪಿ ಆಫ್ ಇ ಡ್ಯಾಶ್ ಇದ್ರೆ 1 ಮೈನಸ್ ಪಿ ಆಫ್ ಇ. ಓಕೆ, ಸೊ 1 ಮೈನಸ್ ಪಿ ಆಫ್ ಬಿ ಅಂದ್ರೆ 1/2, 1 ನೋಡು 1/2 ಕಳೆದ್ರೆ 1/2 ಬಂತ ಆನ್ಸರ್. ಸೊ ನಮಗೆ ಬೇಕಾಗಿರೋದು ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್. ಪಿ ಆಫ್ ಎ ಡ್ಯಾಶ್ ಅಂದ್ರೆ ಎಷ್ಟದ 3/4, ಪಿ ಆಫ್ ಬಿ ಡ್ಯಾಶ್ ಅಂದ್ರೆ 1/2. 3/4 ಇಂಟು 1/2, 3 1 ಜಾ 3, 4 2 ಜಾ 8. ಸೊ ನಾವು ಇನ್ನೇನು ಪ್ರೂವ್ ಮಾಡೋ ಅವಶ್ಯಕತೆ ಇರುವುದಿಲ್ಲ, ಜಸ್ಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದ್ರ. ಫೈಂಡ್ ಅಂದಾರ, ಸೊ ಫೈನಲ್ ಆನ್ಸರ್ 3/8. ಸೊ ನೀವು ಸ್ಟಾರ್ಟಿಂಗ್ ಇದನ್ನ ಮಾಡ್ಕೊಂಡ್ರು ಬರ್ತದ, ಬಿಟ್ರು ಬರ್ತದ, ಬಟ್ ನೀವು ಇಲ್ಲಿ ಜಸ್ಟ್ ಇವೆರಡು ಇಂಡಿಪೆಂಡೆಂಟ್ ಅದಾವ ಅಂತ ಹೇಳೋ ಸಲುವಾಗಿ ಇದನ್ನ ಬರ್ಕೋಬೇಕು. ಬರ್ಕೊಂಡು ಹಿಂಗ ನಾವು ಸಾಲ್ವ್ ಮಾಡಬೇಕು. ಸೊ 3/8 ನಮ್ದ ಆನ್ಸರ್ ಬರ್ತದ. ಓಕೆ, ಸೊ ಪ್ಲೀಸ್ ನೋಟ್ ಇಟ್ ಡೌನ್. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ರೀ, 4th ಒನ್. ಇದು 2021 5 ಮಾರ್ಕಿಗೆ 2 ಪಾರ್ಟ್ ಇದ್ದು. ಈ ಕ್ವಶನ್ ದಾಗ ಅವ್ನು ಕೇಳ್ತಿದ್ದ. ಈಗ ನಿಮ್ಗೆ 2 ಮಾರ್ಕಿಗೆ ಯಾವ್ದಾರ ಒಂದು ಪಾರ್ಟ್ ಕೇಳ್ತಾರ. Probability of solving a specific problem independently by A and B are 1/2 and 1/3. A and B ಅನ್ನೋರು ಇಬ್ರು ಅದಾರ. ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಾಕತ್ತಾರ. ಅವ್ರ ಒಂದನೇದಾವ್ ಸಾಲ್ವ್ ಮಾಡೋ ಚಾನ್ಸಸ್ 1/2, ಎರಡನೇದಾವ್ ಸಾಲ್ವ್ ಮಾಡೋ ಚಾನ್ಸಸ್ 1/3 respectively. If both try to solve the problem independently, find the probability that the problem is solved. ಇಬ್ರು ಸಪರೇಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಎಷ್ಟು ಚಾನ್ಸ್ ಐತಿ ಪ್ರಾಬ್ಲಮ್ ಸಾಲ್ವ್ ಆಗೋದು. ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಮೊದಲು ನೀವು ಅರ್ಥ ಮಾಡ್ಕೋರಿ, ಒಂದು ಇವೆಂಟ್ ಡಿಪೆಂಡೆನ್ಸಿ ಇನ್ನೊಂದು ಇವೆಂಟ್ ಮೇಲೆ ಇರಬಾರ್ದು. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲೊಂದು ಕಾರ್ಡ್ ತೆಗಿಲಿಕ್ಕೆ ಅಲ್ಲಿ ಒಬ್ರು ಯಾರೋ ಕಾಯಿನ್ ತೋರ್ಲಿಕ್ಕತ್ತಾರ. ಇಲ್ಲಿ ಕಾರ್ಡ್ ತೆಗಿದಕ್ಕೆ ಅಲ್ಲಿ ಕಾಯಿನ್ ತೋರ್ಲಿಕ್ಕೆ ಏನು ಸಂಬಂಧ ಇಲ್ಲ. ಸೊ ಇವು ಇಂಡಿಪೆಂಡೆಂಟ್ ಇವೆಂಟ್ಸ್. ಹೌದಾ? ಒಂದು ಡೈ ತೋರ್ಲಿಕ್ಕತ್ತನೋ, ಇಲ್ಲೊಬ್ಬ ಕ್ರಿಕೆಟ್ ಆಡ್ಲಿಕ್ಕತ್ತಾನ. ಸೊ ಕ್ರಿಕೆಟ್ ಆಡೋದಕ್ಕೆ ಡೈ ತೋರೋದಕ್ಕೆ ಸಂಬಂಧ ಇಲ್ಲ, ಇಂಡಿಪೆಂಡೆಂಟ್ ಇವೆಂಟ್. ಡಿಪೆಂಡೆಂಟ್ ಅಂದ್ರೆ ಹೆಂಗ, ಈ ಕಾರ್ಡ್ ತಗೊಂಡಿರ್ತೀವಿ, ಕಿಂಗ್ ನಾ ತಕೊಂಡಿ, ಇನ್ನೊಬ್ಬ ಕಿಂಗ್ ಬರೋ ಚಾನ್ಸ್ ಎಷ್ಟ? ಟೋಟಲ್ 52 4 ಕಿಂಗ್ ಇರ್ತಾವ, ನಾ 2 ಕಿಂಗ್ ತಕೊಂಡಿ. ಇನ್ನು ಉಳಿದ ಕಾರ್ಡ್ ಒಳಗೆ ಅವ್ನು ಇನ್ನೊಬ್ಬ ತಕೊಂಡ್ರೆ ಅವ್ನ್ ಕಿಂಗ್ ಬರೋ ಚಾನ್ಸ್ ಎಷ್ಟ? ನಾನು ಅದರ್ ಕಾರ್ಡ್ಸ್ ತಕೊಂಡ್ರು ಇನ್ನೊಬ್ಬ ಅದರ್ ಕಾರ್ಡ್ಸ್ ಟ್ರೈ ಮಾಡತ್ತಾನ. ಇಲ್ಲಿ ಡಿಪೆಂಡೆನ್ಸಿ ಕ್ರಿಯೇಟ್ ಆಯ್ತು ಒಂದ್ರ ಮೇಲೆ ಒಂದು. ಸೊ ಇಂಥವುಗಳಿಗೆ ಇಂಡಿಪೆಂಡೆಂಟ್ ಅನ್ನೋದಿಲ್ಲ ನಾವು. ಅರ್ಥ ಆಯ್ತಲ್ಲ? ಈಗ ನೋಡ್ರಿ, ಇಲ್ಲಿ ಪಿ ಆಫ್ ಎ 1/2 ಕೊಟ್ಟಾರ, ಪಿ ಆಫ್ ಬಿ 1/3 ಕೊಟ್ಟಾರ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಪ್ರಾಬ್ಲಮ್ ಸಾಲ್ವ್ಡ್ ನಾವು ಫೈಂಡ್ ಔಟ್ ಮಾಡ್ಬೇಕು. ಪ್ರೊಬ್ಯಾಬಿಲಿಟಿ ಆಫ್ ಪಿ ಸಾಲ್ವ್ಡ್ ಅಥವಾ ಪ್ರಾಬ್ಲಮ್ ಸಾಲ್ವ್ಡ್ ಅಂದ್ರೆ ನೋಡ್ರಿ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಪ್ರಾಬ್ಲಮ್ ನಾಟ್ ಸಾಲ್ವ್ಡ್. ಪ್ರಾಬ್ಲಮ್ ನಾಟ್ ಸಾಲ್ವ್ಡ್. ಪ್ರಾಬ್ಲಮ್ ನಾಟ್ ಸಾಲ್ವ್ಡ್ ಅಂದ್ರೆ ಏನ್ರಿ, ಇಲ್ಲಿ ಯಾರ್ಯಾರು ಇದಾರ, ಎ ಮತ್ತು ಬಿ ಅಂತ ಇಬ್ರು ಅದಾರ. ಅವ್ರು ಇಬ್ರು ಸಾಲ್ವ್ ಮಾಡಬಾರ್ದು. ಇಬ್ರು ಸಾಲ್ವ್ ಮಾಡಬಾರ್ದು ಅಂದ್ರೆ ಏನು, ಡ್ಯಾಶ್ ಬರಬೇಕು. ಎ ಸಾಲ್ವ್ ಮಾಡಿದ್ರೆ ಪಿ ಆಫ್ ಎ, ಸಾಲ್ವ್ ಮಾಡ್ಲಿ ಅಂದ್ರೆ ಎ ಡ್ಯಾಶ್. ಇಬ್ರು ಸಾಲ್ವ್ ಮಾಡಬಾರ್ದು, ಅಂಡ್ ಬಿ ನು ಕೂಡ ಸಾಲ್ವ್ ಮಾಡಬಾರ್ದು, ಅಂಡ್ ಬಿ ಡ್ಯಾಶ್. ಸೊ ಪ್ರೊಬ್ಯಾಬಿಲಿಟಿ ಒಳಗೆ ಅಂಡ್ ಅಂದ್ರೆ ನಥಿಂಗ್ ಬಟ್ ಇಂಟರ್ಸೆಕ್ಷನ್, ಆರ್ ಅಂದ್ರೆ ಎಡಿಷನ್ ಅಥವಾ ಯೂನಿಯನ್. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಈಗ ನೋಡ್ರಿ ನಾನು ಏನ್ ಮಾಡ್ತನ, 1 ಮೈನಸ್ ಪಿ ಆಫ್, ಇಲ್ಲಿ ಹಿಂಗ್ ಬರ್ಕೋದ್ನ, ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಪಿ ಆಫ್ ಬಿ ಡ್ಯಾಶ್ ಅನ್ನ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್ ಅಂತ ಬರೀಬಹುದು. ಹೌದಾ? ಈಗ ನೋಡ್ರಿ 1 ಮೈನಸ್, ಇಲ್ಲಿ ಏನ್ ಮಾಡ್ತ ನೋಡ್ರಿ, ಪಿ ಆಫ್ ಎ ಡ್ಯಾಶ್ ಹೆಂಗ್ ಬರೀಬಹುದು, 1 ಮೈನಸ್ ಪಿ ಆಫ್ ಎ ಅಂತ ಬರೀಬಹುದು, ಇಂಟು 1 ಮೈನಸ್ ಪಿ ಆಫ್ ಬಿ ಅಂತ ಬರೀಬಹುದು. ಎಸ್. ಈಗ ನೋಡ್ರಿ ಇನ್ನೊಂದು ಸ್ಟೆಪ್ ಇಲ್ಲಿ ತಗೊಂಡು ಆಮೇಲೆ ಇಲ್ಲಿ ಬರೀತನ, 1 ಮೈನಸ್ ನೋಡ್ರಿ 1 ಮೈನಸ್ ಪಿ ಆಫ್ ಎ ಅಂದ್ರೆ ಎಷ್ಟದ 1/2 ಅದ, ಇಂಟು 1 ಮೈನಸ್ ಪಿ ಆಫ್ ಬಿ ಅಂದ್ರೆ ಎಷ್ಟದ 1/3 ಅದ.
ಈಗ ಇಲ್ಲಿ ಲಾಸ್ಟಿಗೆ ಸಾಲ್ವ್ ಮಾಡ್ತೀವಿ ನೋಡ್ರಿ, ಅಲ್ಲಿ ಪ್ಲೇಸ್ ಇಲ್ಲ. 1 ಮೈನಸ್ ಆಫ್ 1 ಮೈನಸ್ 1/2 ಅಂದ್ರ 1 ಮೈನಸ್ ಆಫ್ 1 ಅರ್ಧ ಹೋತಂದ್ರ ಅರ್ಧ 1/2. 1 minus 1/3. 3 1s are 3 minus 1 is 2/3. 2 cancel. So 1 minus 1/3. 3 1s are 3 minus 1 is 2/3. So final answer ಬಂದ್ಬಿಟ್ಟು ನಮ್ದು ಇಲ್ಲಿ ಬೈತು ನೋಡ್ರಿ ಕ್ಲಿಯರ್ ಆಗಿ 2/3. The probability of problem solved ಎಷ್ಟು ಆಗ್ತೈತಿ ಅಂದ್ರ 2/3 ಆಗ್ತದ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ನ 2 ಮಾರ್ಕ್ ಕೇಳುವಂಗದ, ಹಿಂಗಾಗಿ ಕೇಳೋ ಚಾನ್ಸಸ್ ಬಹಳ ಅದ. ಓಕೆ, ಸೊ 2019 ಒಳಗೂ ಕೇಳಿದಾರೆ ಈಗಾಗಲೇ ಪ್ರಶ್ನೆಯನ್ನ. ಸೊ ಈ ಸಲನು ಕೂಡ ಬರೋ ಚಾನ್ಸಸ್ ಅದ, ಸ್ವಲ್ಪ ಲಕ್ಷ ಕೊಟ್ಟು ಮಾಡ್ಕೋರಿ. A and B 1/2 1/3 ಸಾಲ್ವ್ ಮಾಡ್ತಾರ ಅಂತ ಹೇಳದ. ಸೊ ನಾಟ್ ಸಾಲ್ವ್ ಆಗು probability of problem not solved ಕೇಳ್ತಾನ. ಸೊ ನಾಟ್ ಸಾಲ್ವ್ಡ್ ಅಂದ್ರೆ 1 probability of problem solved ಕೇಳ್ತಾನ. ಸೊ probability of problem solved ಅಂದ್ರೆ 1 minus probability of not solved ಅನ್ಕೋಬೇಕು. ನಾಟ್ ಸಾಲ್ವ್ಡ್ ಅಂದ್ರೆ ಇಬ್ರು ಅದಾರ, ಸೊ ಇಬ್ರು ಸಾಲ್ವ್ ಮಾಡತ್ತಿಲ್ಲ ಅಂದ್ರೆ ಇಬ್ರು ಕೂಡ ಡ್ಯಾಶ್ ಆಗ್ತಾರ. P of A dash intersection B dash. A dash intersection B dash ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು P of A dash into P of B dash. So P of A dash ಅನ್ನು 1 minus P of A ಅಂತ ಬರ್ಕೋಬಹುದು. P of B dash ಅನ್ನು 1 minus P of B ಅಂತ ಬರ್ಕೊಂಡು ಆ ವ್ಯಾಲ್ಯೂಗಳಂತೂ ಹಿಂಗ ಸಾಲ್ವ್ ಮಾಡಬೇಕು. ಸೊ ಪ್ಲೀಸ್ ನೋಟ್ ಇಟ್ ಡೌನ್. ಇಲ್ಲಿ ಒಂದು ಇನ್ನೊಂದು ಬೇರೆ ತರದ ಪ್ರಶ್ನೆ ಇಂಡಿಪೆಂಡೆಂಟ್ ಇವೆಂಟ್ ಮೇಲೆ ಇದೆ. ಸೊ ಇದೊಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ. a die is tossed thrice. ಒಂದು ಡೈ ಅನ್ನು 3 ಸಲ ತುರಿದಾರೆ. Find the probability of getting an odd number at least once. ಒಂದ್ ಸಲ ಆದ್ರೂ ಆಡ್ ನಂಬರ್ ಬರಬೇಕು, ಅಂತಾವ್ ಚಾನ್ಸಸ್ ಎಷ್ಟದ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಒಂದು ಡೈ ತುರಿದಾಗ ನೋಡ್ರಿ, ಫಸ್ಟ್ ನೀವು ಸೊಲ್ಯೂಷನ್ ಬರ್ಕೋರಿ. ಒಂದು ಡೈ ತುರಿದಾಗ ಎಷ್ಟು ಚಾನ್ಸ್ ಇರ್ತಾವು? ಸ್ಯಾಂಪಲ್ ಸ್ಪೇಸ್ ಒಳಗೆ n of s 1 2 3 4 5 6 ಚಾನ್ಸಸ್ ಇದಾವ. ಸ್ಯಾಂಪಲ್ ಸ್ಪೇಸ್ ಬೇಕಿದ್ರೆ ಬರ್ಕೋರಿ 1 2 3 4 5 6 ಚಾನ್ಸಸ್ ಇದಾವ. ಇಲ್ಲಿ ಏನ್ ಹೇಳಿದಾರ, we should find the probability of getting an odd number at least once. ಅಂದ್ರೆ ಮೊದಲು ನಮಗೆ probability of odd number ಗೊತ್ತಿರಬೇಕು. So E be the event getting an odd number ಅನ್ಕೋರಿ, getting an odd number ಅನ್ಕೋರಿ. E ಆದ್ರೂ ಅನ್ಕೋಬಹುದು, A ಆದ್ರೂ ಅನ್ಕೋಬಹುದು. ಸೊ ಯಾವ್ದಾದ್ರೂ ಅನ್ಕೋರಿ. ಸೊ ಯಾವ್ಯಾವ್ದ್ರಿ ಆಡ್ ನಂಬರ್ ಬರುವು? 1 3 5. ಸೊ P of E ಏನಾತು ನೋಡಿ, P of E ಅಂದ್ರೆ ಇಲ್ಲಿ 3 ಟರ್ಮ್ಸ್ ಅದಾವು, ಇಲ್ಲಿ n of s 6 ಅದಾವು. ಸೊ n of E by n of s that is 3/6 that is 1/2 ಆತು. ನಮಗೆ ಇಲ್ಲಿ ಬೇಕು probability of getting an odd number at least once. Probability of getting an odd number at least once. ಒಂದ್ಸಲಾರಿ ಬರಬೇಕ್ರಿ ಇದು. Getting an odd number at least once is equal to 1 minus probability of getting odd number in none of the throws. ನೋಡ್ರಿ, getting odd number in none of throws. Odd number in none of throws ಅಂದ್ರೆ 3 ಸಲ ತೂರಿದಾರಲ್ರಿ, 3 ಒಂದು ಸಲ ಆಡ್ ನಂಬರ್ ಬರಬಾರ್ದು. ಅಂತವ ನಾವು 1 ಒಳಗೆ ಮೈನಸ್ ಮಾಡಿದಾಗ ಸಿಗ್ತದೆ. ಅಂದ್ರೆ ಬಾಳ ಈಸಿ. ಅಂದ್ರೆ ಹೆಂಗ, ಈಗ ಒಂದು ಸ್ಕೂಲ್ ಒಳಗ ಒಂದು ಕಾಲೇಜ್ದಾಗ ಒಂದು ಕ್ಲಾಸ್ 30 ಸ್ಟೂಡೆಂಟ್ಸ್ ಇದ್ದಾರೆ. ಟೋಟಲ್ ಫೇಲ್ ಆದವ್ರು ಎಷ್ಟು ಜನ ಅಂತಂದಾಗ 30 ಒಳಗ ಟೋಟಲ್ ಪಾಸ್ ಆದವ್ರು ಎಷ್ಟು ಜನ ಅಂದಾಗ 30 ಒಳಗ ಫೇಲ್ ಆದವ್ರನ್ನ ಮೈನಸ್ ಮಾಡಿಬಿಡುದು. 3 ಜನ ಆದ್ರ ತಿಳ್ಕೊರಿ, 3 ಜನ ಮೈನಸ್ ಮಾಡೋದು. ಹಂಗ ಇಲ್ಲಿ ನೋಡ್ರಿ, probability of getting an odd number at least once ಅಂದ್ರ ಒಂದ್ ಸಲರಿ ಆಡ್ ನಂಬರ್ ಬಿದ್ದೈತಿ ಅಂದ್ರ ಆಡ್ ನಂಬರ್ ಬಿಲ್ಡ್ ಆದನಷ್ಟು ತೆಗೆದು ಬಿಡಬೇಕು. ಅಂದ್ರೆ ಇವನ್ ನಂಬರ್ ಬರುವಷ್ಟು ತೆಗೆದು ಬಿಡಬೇಕು. ಇಲ್ಲಿ ನೋಡ್ರಿ, probability of odd number 1/2 ಐತಿ ಅಂದ್ರೆ ಇವನ್ ನಂಬರ್ ಬರುವುದು ಕೂಡ 1/2 ಆಗ್ತದ. 3 ಸಲ 1/2 ಇವನ್ ನಂಬರ್ ಬರುವುದನ್ನ ನಾವು ತೆಗಿಬೇಕು. ಅದಕ್ಕೆ ಏನಾಗ್ತದೆ ನೋಡ್ರಿ, ಇದು 1 minus 1/2 into 1/2 into 1/2. ಯಾಕಂದ್ರೆ 3 ಥ್ರೋ ಇದಾವ. 3 ಥ್ರೋ ಒಳಗ ಗೆಟ್ಟಿಂಗ್ ಆಡ್ ನಂಬರ್ ಇನ್ ನನ್ ಆಫ್ ದ ಥ್ರೋಸ್ ಅಂದ್ರು ಒಂದ, ಗೆಟ್ಟಿಂಗ್ ಇವನ್ ನಂಬರ್ ಅಂದ್ರು ಒಂದ. ಓಕೆ, ಇವನ್ ನಂಬರ್ ಬರೋ ಚಾನ್ಸ್ 1/2 ಅದ. ಸೊ 1 minus 1/2 into 1/2 into 1/2 ಎಷ್ಟು ಆಗಿದ್ದು? 1/8 ಆಗ್ತದ. ನೀವು ಸಿಂಪ್ಲಿಫಿಕೇಶನ್ ಮಾಡೋಕೆ ಬಹಳ ಜನ 1/6 ಬರ್ತಿರ್ತೀರಿ, ಸ್ವಲ್ಪ ಗಮನ ಇರಬೇಕು. 8 1 8 minus 1 is 7/8. ಸೊ ಇಲ್ಲಿ ಬೇಕಿದ್ರೆ probability of getting even number ತಂದ್ರು ನಡೀತದ, ಹಿಂಗೂ ಕೂಡ ಬರ್ಕೋಬಹುದು. getting an even number. ಒಂದ್ರಾಗ್ರೆ ಆಡ್ ನಂಬರ್ ಬರ್ತೈತಿ ಅಂದ್ರೆ ಏನು? 3ದ್ರಾಗೂ even ನಂಬರ್ ಬಂತಂದ್ರ ಮಾತ್ರ ಆಡ್ ನಂಬರ್ ಬರ್ಲಾರ್ದಂಗ, ಹೌದಾ? ಅಂತದನ್ನ 1 ಒಳಗೆ ಮೈನಸ್ ಮಾಡಬೇಕು, ಅಂದ್ರೆ ನಾಟ್ ಆಡ್ ನಂಬರ್ ಅನ್ನಂಗ, ತಿಳಿತಾ? ಸೊ ಅವು ಎಷ್ಟು ಚಾನ್ಸ್ ಐತಿ even ನಂಬರ್ ಬರೋದು? 1/2 into 1/2 into 1/2. 3 ಥ್ರೋ ಇರೋದ್ರಿಂದ 1/8 ಆತು. 2 2s are 4 2s are 8, 1 1s are 1s are 1. 1/8, 8 1s are 8 minus 1 is 7/8.
ಸೊ ಪ್ಲೀಸ್ ನೋಟ್ ದಿಸ್ ಡೌನ್. ಇನ್ನು ಎರಡು ಪ್ರಾಬ್ಲಮ್ ನಾನು ನಿಮ್ಗೆ ಅಸೈನ್ಮೆಂಟ್ ಅಂತ ಕೊಡ್ತೀನಿ, ಅವೆರಡು ಪ್ರಾಬ್ಲಮ್ಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಪ್ರೊಬ್ಯಾಬಿಲಿಟಿ ಮೇಲೆ ಬರ್ತಕ್ಕಂಥ 2 ಅಂಕದ 2 ಪ್ರಶ್ನೆಗಳನ್ನ ಈ ವಿಡಿಯೋ ಮತ್ತೆ ಹಿಂದಿನ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ. ಒಂದು ಕ್ವಶನ್ ನೀವು ಹೋಮ್ವರ್ಕ್ ಆಗಿ ಮಾಡ್ಕೊಳ್ಳಿ. ಇದು ನಿಮ್ದು NCERT ಟೆಕ್ಸ್ಟ್ ಬುಕ್ ಒಳಗೆ ಸಿಗುತ್ತೆ, ಸ್ವಲ್ಪ ನೋಡಿ ಹುಡುಗಿರಿ, ಈಸಿಯಾಗಿ ಸಿಗುತ್ತೆ. ಇದನ್ನು ಸಾಲ್ವ್ ಮಾಡ್ಕೊರಿ. A and B are independent units, then prove that probability of occurrence of at least one of A and B is given by 1 minus P of A dash into P of B dash ಅಂತಿದೆ. ಸೊ ಈಸಿಯಾಗಿ ಇದು ಸಿಗುತ್ತೆ ನಿಮಗೆ. ಅಟ್ಲೀಸ್ಟ್ ಒನ್ ಆಫ್ ಅಂದ್ರೆ ನೀವು ಯೂನಿಯನ್ ಮಾಡ್ಕೋಬೇಕು. ಸೊ NCERT ಟೆಕ್ಸ್ಟ್ ಬುಕ್ ಒಳಗಿದೆ, ಸೊ ಅದನ್ನು ಸಾಲ್ವ್ ಮಾಡ್ಕೊಡಿ. ಸೊ ಈ ತರ ನೀವು ಸಾಲ್ವ್ ಮಾಡ್ಕೊಂಡಿದ್ದೆ ಆದಲ್ಲಿ, ಅದೇ ತರ ಇಲ್ಲಿ 7ನೇ ಪ್ರಶ್ನೆ ಬಂದಿದೆ, ಇದನ್ನು ಕೂಡ ಮಾಡ್ಕೊಳ್ಳಿ. ಬೇಕಾದ್ರೆ ನಾನು ಇದನ್ನ ಹೇಳ್ತೀನಿ, ಇದನ್ನೊಂದು ನೀವು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, A and B are independent units with P of A ಕೊಟ್ಟಿದ್ದಾರೆ, P of B ಕೊಟ್ಟಿದ್ದಾರೆ. We have to find out P of A bar A upon B. So P of A upon B ಅಂದ್ರೆ P of A intersection B upon P of B. ಹೌದಾ? ಇಲ್ಲಿ ನೋಡಿ, P of A intersection B independent event ಅಂತ ಕೊಟ್ಟಿದ್ದಾರೆ. So P of A intersection B ಅಂದ್ರೆ P of A into P of B. So P of A into P of B divided by P of B. So P of B cancel. P of A ಎಷ್ಟು ಉಳಿತು? P of A ಅಂದ್ರೆ ಎಷ್ಟದ? 0.3. ಸೊ ಇದೇ ತರ ಇದನ್ನು ನೀವು ಮಾಡಬಹುದಾ? ಬೇಕಾದ್ರೆ ಅದನ್ನು ಮಾಡಿಬಿಡ್ತೀನಿ ನೋಡ್ರಿ. P of B intersection A ಅಥವಾ P of A intersection B ಎರಡೂ ಒಂದೇ. ಬಾರ್ ಆದ್ಮೇಲೆ ಇದು ತೆಳಗೆ ಬರಬೇಕು P of A. ಸೊ ಇದು ಕೂಡ P of A into P of B ಆಗುತ್ತೆ, ಅಥವಾ P of B into P of A ಆಗುತ್ತೆ. P of A ಆಯ್ತು. ಸೊ ಇದು ಕ್ಯಾನ್ಸಲ್. P of B ಎಷ್ಟು ಉಳಿತು? P of B ವ್ಯಾಲ್ಯೂ ಕೊಟ್ಟಿದ್ದಾರೆ 0.4. ಸೊ ಈ ತರ ನೀವು ಇದನ್ನು ಸಾಲ್ವ್ ಮಾಡ್ಕೋಬಹುದು. ಸೊ ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ. ಈ 7 ಪ್ರಶ್ನೆಗಳನ್ನು ಮಾಡ್ಕೊಂಡ್ರೆ ನೀವು ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಈ 7 ಕ್ವಶನ್ ಕಾನ್ಸೆಪ್ಟ್ ನೆನಪಿಟ್ಕೊಂಡ್ರೆ ಯಾವುದೇ ಕ್ವಶನ್ ಬಂದರೂ ಕೂಡ ನಿಮಗೆ ಸಾಲ್ವ್ ಮಾಡುವಂತ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಓಕೆ, ಸೊ ಈ ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ನಿಮಗೆ ಇದೇ ತರದ ವಿಡಿಯೋಗಳು ಬೇಕಾಗ್ತಂದ್ರೆ ಕಮೆಂಟ್ ಅಲ್ಲಿ ಯಾವ ಚಾಪ್ಟರ್ ಮೇಲೆ ವಿಡಿಯೋ ಬೇಕನ್ನ ತಿಳಿಸಿ. ನೆಕ್ಸ್ಟ್ ವಿಡಿಯೋನ ನಾನು ಅದ್ರ ಮೇಲೆ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.